ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶಿತಾ ಕೆ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾನು ಚೆನ್ನಾಗಿದ್ದೀನಿ ಗಾಯ್ಸ್. ಇವತ್ತು ನಮ್ಮ ಸಿಂಚು ಬರ್ತಡೇ. ಇವತ್ತಲ್ಲ ಗೈಸ್, ನಾಳೆ. ಸೊ ಇವತ್ತು ನಾನು ಮತ್ತು ಸಿಂಚು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸಿಂಚು ಬರ್ತಡೇನ ಸಿಂಚುನೇ ಕರ್ಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಅವಳೇ ಡೆಕೋರೇಷನಿಗೆ ಹೆಲ್ಪ್ ಮಾಡ್ತಾಳೆ ಅವಳು ಬರ್ತಡೇಗೆ. ಏನು ಸಿಂಚು? ಹ್ಞೂ ಅನೇ ಹೂ ಕಣೆ. ಅಲ್ಲ ಹೆಲ್ಪ್ ಮಾಡ್ತೀಯಾ? ಹೆಂಗೆ ಮಾಡ್ಬೇಕು ಡೆಕೋರೇಷನ್ನ ನಿನ್ನ ಬರ್ತಡೇಗೆ? ಹಂಗೇನಿಲ್ಲ, ನೀನೇ ಮಾಡ್ಕೊಡ್ತೀಯಾ? ಹೇಳಿ ಹೆಂಗೆ ಅಂತ ನಾನು ಮಾಡ್ತೀನಿ. ಇವಳು ಬರ್ತಡೆಗೆ ಇವಳೇ ಡೆಕೋರೇಷನ್ ಮಾಡ್ಕೊಡ್ತಾಳೆ. ಇವತ್ತು 12ಗೆ ಸೆಲೆಬ್ರೇಷನ್ ಇದೆ. ನಾವಿಬ್ಬರೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ನಮ್ಗೆ ಯಾರೂ ಫ್ರೆಂಡ್ಸ್ ಇಲ್ಲ ಗೈಸ್, ಅದಕ್ಕೆ ನಾವಿಬ್ಬರೇ. ಅದಕ್ಕೆ ನಮ್ಮ ಶ್ರುತಿನೂ ಸ್ವಲ್ಪ ಕರಿತೀವಿ ಅಷ್ಟೇ ಗೈಸ್. ಅದಾದಮೇಲೆ ಇವಾಗ ಸಿಂಚು ಬರ್ತಡೆಗೆ ಬರ್ಗರ್ ಆರ್ಡರ್ ಮಾಡಿದ್ದಾಳೆ ಇಲ್ಲಿ ಗೈಸ್. ಮನೆಯಾಗ ತಿನ್ನೋಣ ಅಂತ. ಸೊ ನಾನು ತಿನ್ನೋಲ್ಲ, ನನಗೆ ಹುಷಾರಿಲ್ಲ. ಇಲ್ಲ ನನಗೆ ಹುಷಾರಿಲ್ಲ, ನಾನೇನು ತಿನ್ನಲ್ಲ, ಬರೀ ಸಿಂಚನ ತಿಂತಾಳೆ. ನಾನು ಜಸ್ಟ್ ವೀಡಿಯೋ ಮಾಡೋಕ್ಕಷ್ಟೇ. ಅವಳಿಗೆ ಒಬ್ಳಿಗೋಸ್ಕರ ಬರ್ಗರ್ ಆರ್ಡರ್ ಮಾಡಿದ್ದೀನಿ. ಅವಳಿಗೆ ಇವ್ರು ತಿನ್ನಬೇಕು ಅಂತಿಲ್ಲ. ಇಲ್ಲ ಗೈಸ್, ನಾನು ತಿಂತೀನಿ, ಸ್ವಲ್ಪ ತಿಂತೀನಿ. ನಂಗೆ ಹುಷಾರಿಲ್ಲ ಮೊನ್ನೆಯಿಂದ, ಸೊ ಸ್ವಲ್ಪ ತಿಂತೀನಿ ಅಷ್ಟೇ ಗೈಸ್. ಈಗ ನಾವೇನೇ ಊಟ ಮಾಡಬೇಕು ಅಥವಾ ಏನೇ ಅಸೈನ್ಮೆಂಟ್ಸ್ ಬರೀಬೇಕು ಅಂದರೂ ನಮ್ಮದು ಮೇಯ್ನಾಗಿ ನಾವು ಫಸ್ಟ್ ಮಾಡೋದೇನು ಅಂದರೆ ಯೂಟ್ಯೂಬ್ ತೆಗ್ದು ಸಾಂಗ್, ಸ್ಪಾಟಿಫೈ ಓಪನ್ ಮಾಡಲ್ಲ ಗೈಸ್, ಯೂಟ್ಯೂಬ್ ತೆಗ್ದು ಸಾಂಗ್ ಹಾಕ್ಕೊಂಡು ತಿನ್ನುವಾಗಲೂ ಯೂಟ್ಯೂಬ್, ಅಸೈನ್ಮೆಂಟ್ಸ್ ಬರೆಯುವಾಗಲೂ ಯೂಟ್ಯೂಬು. ನೆನ್ನೆ ಈಗ 3 ಡೇಸಿಂದ ಬರೀ ಸಾಂಗ್ಸ್. ಇಲ್ಲಿದ್ದಾಳೆ ಸಿಂಚು, ಇಲ್ಲಿದ್ದಾಳೆ ಗೈಸ್, ಇಲ್ಲಿದ್ದಾಳೆ. ನನ್ನ ಫ್ರೆಂಡ್ ಹ್ಯಾಕಥಾನ್ಗೆ ಹೋಗಿದ್ದಾಳಂತೆ. ಕೀರ್ತನ ಯಾಕೆ ಗೊತ್ತಾ ಕೀರ್ತನ ಹ್ಯಾಕಥಾನ್ಗೆ ಹೋಗಿರೋದು? ತಿನ್ನಕ್ಕೆ. ನಿಮ್ಮ ಕಾಲೇಜಲ್ಲಿ ಹ್ಯಾಕಥಾನು? ಸಿಂಚು ಬರ್ತಡೇ ನನ್ನ ರೂಮಲ್ಲಿ ಏನು ಮಾಡ್ತಿಲ್ಲ, ಅದು ಜಸ್ಟ್ ಪ್ರ್ಯಾಂಕ್ಗಳು ಮಾಡ್ತಾ ಇರೋದು. ನಾವು ಮಾಡ್ತಾ ಇರೋದು ಸಾನ್ವಿ ಮತ್ತು ಪವೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಅವಳಿಗೆ ಜಸ್ಟ್ ಪ್ರ್ಯಾಂಕ್ ಮಾಡಿದ್ದೀವಿ ಏನಂತಂದರೆ, ಫುಲ್ ನಾನು ಸಾನ್ವಿ ಜಗಳ ಆಡ್ಕೊಬಿಟ್ಟಿದ್ದೀವಿ, ಅವಳ ಜೊತೆ ಮಾತಾಡ್ತಾ ಇಲ್ಲ. ಸೊ ನಾನು ಅವಳ ಜೊತೆ ಹೋಗಲ್ಲ ಯಾವತ್ತೂ. ಸೊ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ. ಇನ್ನು ಬಾವ ಊರಿಗೆ ಹೋಗಿದ್ದಾಳೆ ಅಂತ ಪ್ರ್ಯಾಂಕ್ ಮಾಡಿದ್ದೀನಿ. ಸೊ ಇಲ್ಲೇ ಇದ್ದಾಳೆ ಗೈಸ್, ಅದಕ್ಕೆ ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಗೈಸ್. ಡೆಕೋರೇಷನ್ ಎಲ್ಲ ಸಾನ್ವಿ ಮತ್ತು ಬಾವ ನೋಡ್ಕೊತಾ ಇರ್ತಾರೆ. ಬಟ್ ಇಲ್ಲೂ ಮಾಡ್ತೀನಿ, ನನ್ನ ರೂಮಲ್ಲೂ ಸಿಂಪಲಾಗಿ ಮಾಡ್ತೀನಿ, ಬಿಕಾಸ್ ಅವಳಿಗೆ ಡೌಟ್ ಬರೋದು ಬೇಡಲ್ಲ. ಅದಾದಮೇಲೆ ನೈಟ್ 12 ಆದಮೇಲೆ ಅವಳಿಗೆ ಕೆಳಗಡೆ ಕರ್ಕೊಂಡೋಗಿ ಫುಲ್ ಸರ್ಪ್ರೈಸ್ ಮಾಡೋದು. ಈಗ ಅಷ್ಟು ಪ್ಲ್ಯಾನ್ ಇದೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಊಟಕ್ಕೆ ಹೋಗಬೇಕು, ಬಟ್ ಭವನ ಊಟಕ್ಕೆ ಹೋಗಿದ್ದಾಳೆ ಈಗ ಕೆಳಗಡೆ. ಸೊ ಸಿಂಚನ ನೋಡಿದ್ರೆ ಅವಳಿಗೆ ಡೌಟ್ ಬರುತ್ತೆ ಅಂದ್ಬಿಟ್ಟು ಅವಳದು ಊಟ ಆದಮೇಲೆ ನಾವು ಹೋಗ್ತೀವಿ ಈಗ ಅಷ್ಟೇ ಗೈಸ್. ಈಗ ಸಿಂಚನ ಒಳಗಡೆ ಫೋನಲ್ಲಿ ಮಾತಾಡ್ತಿದ್ದಾಳೆ. ಬನ್ನಿ ಹೋಗೋಣ ಊಟಕ್ಕೆ. ಸಿಂಚು ಊಟಕ್ಕೆ ಹೋಗುವ ಗೈಸ್. ಇವತ್ತು ನಮ್ಮ ಪಿ ಜಿಲಿ ಸಿಂಚು ನಗಡ್ಬಿಡ ಸಿಂಚು. ಇವತ್ತು ನಮ್ಮ ಪಿ ಜಿಲಿ ಏನು ಊಟ? ಚಪಾತಿ, ಕ್ಯಾಬೇಜ್ ಪಲ್ಯ, ಅನ್ನ ಆ್ಯಂಡ್ ವೆಜ್ ಸಾಂಬಾರು. ನಿಜ ಗೈಸ್, ನಿಜ ಮಧ್ಯಾಹ್ನ ಎಷ್ಟು ಖಾರ ಆಯಿತು ಅಂದರೆ ಸಾಂಬಾರು, ಖಾರ ಪುಡಿ ತಿಂದಂಗೆ ಆಯ್ತಿತ್ತು ನನಗೂ ಸಿಂಚುಗೂ. ಎಷ್ಟು ಮೊಸರು ಹಾಕೊಂಡ್ರೂ ಸಾಲ್ತಿರ್ಲಿಲ್ಲ ಅಲ್ವಾ ಸಿಂಚು? ಅಮೃತ. ಬನ್ನಿ ಇವಾಗ ಅದಕ್ಕೆ ಹೆಂಗೆ ತಿನ್ನೋದು ಗೊತ್ತಿಲ್ಲ, ಮೊಸರು ಇದೆ, ನನಗಂತೂ ಹುಷಾರಿಲ್ಲ, ಹಂಗಾದ್ರೂ ಮೊಸರನ್ನ ತಿನ್ಬೇಕು, ಏನು ಮಾಡೋಕ್ಕಾಗುತ್ತೆ. ಬರ್ತಡೇ ಸೆಲೆಬ್ರೇಷನ್ಗೆ ಸಿಂಚು ಫ್ರೆಂಡು ಬರ್ತಿದ್ದಾರೆ, ಅಂದರೆ ಸಿಂಚು ಕ್ಲಾಸ್ಮೇಟ್, ನನಗೂ ಫ್ರೆಂಡ್ ಶ್ರುತಿ ಅಂದ್ಬಿಟ್ಟು ಅವಳನ್ನೂ ಸೇರಿಸ್ಕೊತಾ ಇದ್ದೀವಿ. ಇನ್ನು ಯಾರನ್ನೂ ನನಗೆ ಸೇರಿಸ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಬಾರೇ, ನಾನು ಬೇರೆಯವ್ರ ಜೊತೆ ಯಾರನ್ನೂ ಈಗ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ಶ್ರುತಿನ ಕರ್ಕೊತಿದ್ದೀನಿ ಗೈಸ. ಅವಳೊಬ್ಳಿದ್ರೆ ಸಾಕು, ನಾವು 3 ಜನ ಸೆಲೆಬ್ರೇಟ್ ಮಾಡಿ. ಅವಳಿಗೂ ಅಷ್ಟೇ ಅಲ್ವಾ ಸಿಂಚು? ನಿನಗೂ ಓಕೆ ತಾನೆ ಏನು? ಗೈಸ್ ಸಾನ್ವಿ ಬೇಕಂತ ಇವಳಿಗೆ, ನಾನು ಬೇಡವಂತೆ. ನನಗೆ ಬೇಜಾರಾಗುತ್ತೆ ಗೈಸ್. ಇಲ್ಲ ನಾನು ಕಟ್ ಮಾಡಲ್ಲ ಗೈಸ್, ನಾನು ಕಟ್ ಮಾಡಲ್ಲ ನೋಡಿ ಗೈಸ್. ನಿಂಗೆ ನಾನು ಬೇಕಾ ಸಾನ್ವಿ ಬೇಕಾ? ಹಾಂ ಕಟ್ ಮಾಡಿ ಗೈಸ್. ಬರ್ತಡೇಗವ್ರಿಗೆಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ನೀವು ವಿಶಸ್ ಎಲ್ಲ ತೋರಿಸಿ ಗೈಸ್ ಕಮೆಂಟ್ಸಲ್ಲಿ. ಓಕೆ ಗೈಸ್, ಈಗ ಸಿಂಚು ಮತ್ತು ಅದು ಹೇಳಿದ್ನಲ್ಲ ಸಿಂಚು ಕ್ಲಾಸ್ಮೇಟ್ ಇವರೇ ಶ್ರುತಿ ಅಂದ್ಬಿಟ್ಟು ಗೊತ್ತಿರುತ್ತೆ, ವ್ಲಾಗಲ್ಲೆಲ್ಲ ಬಂದಿದ್ದಾರೆ. ಇವಾಗ ಅವಳಿಗೆ ಕಪ್ ಕೇಕ್ ತರಕ್ಕೆ ಹೋಗ್ತಾಯಿದ್ದೀವಿ. ದೊಡ್ಡ ಕೇಕು ತರಿಸ್ತಾ ಇದ್ದೀವಿ, ಬಟ್ ಸ್ಟಿಲ್ ಪ್ರ್ಯಾಂಕ್ ಮಾಡಬೇಕಲ್ವಾ, ಚಿಕ್ಕ ಕೇಕ್ ತರಬೇಕು. ಸಿಂಚನಂಗೆ ಏನಾಗಿತ್ತು ಅಂದರೆ, ನಾನು ಫೋನ್ ಬಿಟ್ಬಿಟ್ಟು ಹೋಗಿದ್ದೀನಿ, ಕೇಕ್ ಅಂತ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ, ಬಂದುಬಿಟ್ಟಿದೆ ಕಾಲು. ಈಗೇನು ಹೇಳಲಿಲ್ಲ, ಗೊತ್ತು ಕೇಕ್ ಆರ್ಡರ್ ಮಾಡಿದ್ದೀನಿ ಅಂತ ಗೊತ್ತು, ಬಟ್ ಚಿಕ್ಕ ಕೇಕ್ ಅಂತ ಹೇಳ್ಬಿಡ್ತೀನಿ, ಕಪ್ ಕೇಕ್ ಆರ್ಡರ್ ಮಾಡಿದ್ದೆ ಅಂತ ಅಷ್ಟೇ ಗೈಸ್. ಏನು ತೊಗೊಂಡು? ಗುಲಾಬ್ ಜಾಮೂನ್. ನಮ್ಮ ಸಿಂಚು ಫೇವ್ರೇಟ್ ಗೈಸ್. ಒಂದೇ ಪೀಸ್ ಗೈಸ್, ಒಂದೇ ಪೀಸ್. ದುಡ್ಡಿಲ್ಲ, ಒಂದೇ ಪೀಸ್. ನನಗೆ ಹುಷಾರಿಲ್ಲ, ನಾನು ತಿನ್ನಲ್ಲ.
ಏನು ಶ್ರುತಿಗೂ ಹುಷಾರಿಲ್ಲ. ಇದು ನಮ್ಮ ಕೇಕ್. ಓಕೆ ಗಾಯ್ಸ್, ಈಗ ಸಿಂಚನ್ ಕೈಲೇ ಡೆಕೋರೇಷನ್ ಮಾಡಿಸ್ತಾ ಇದ್ದೀವಿ. ಈಗ ರೆಡಿ ಆಗ್ತಿದ್ದಾಳೆ 10:30. ಬೇಗ ರೆಡಿ ಮಾಡ್ತಾ ಇದ್ದೀವಿ ಬಿಕಾಸ್ ಇನ್ನೊಂದು ಕಡೆ ಸೆಲೆಬ್ರೇಷನ್ ಇದೆಯಲ್ಲ, ಅದು ದೊಡ್ಡ ಸೆಲೆಬ್ರೇಷನ್. ಇದು ನಮ್ಮ 6 ಸೆಲೆಬ್ರೇಷನ್. ಲೈಟ್ ಆನ್ ಮಾಡ್ರೋ, ಎಲ್ಲ ಬೇರೆ. ಸಿಂಚು 5 minutes ಆಯಿತು ಗೈಸ್. ಇಷ್ಟು ತಗೋತು ರೆಡಿ ಆಗುತ್ತೆ. ಬರ್ಡೇ ಗರ್ಲ್ ತುಂಬ ಖುಷಿಯಾಗಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಕೇಕ್ ತಂದಿದೆ. ಕೇಕ್ ತೋರಿಸ್ಬೇಕು, ಸೈಡ್ ಬಾ ನಾವು. ಗೈಸ್ ಕೇಕ್ ಹೋಗ್ಬಿಡ್ತೀವಿ. ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು. ಬರ್ತಡೇ ಗರ್ಲ್ ಸರಿಯಾಗಿ ಇಡಬೇಕು, ನೀಟಾಗಿ ಡೆಕೋರೇಷನ್ ಮಾಡಿ. ಒಂದ್ಸರಿ ಈ ಕಡೆ ನೋಡಿ. ಪರ್ಫೆಕ್ಟ್ ಗಾಯ್ಸ್. ಸಿಂಚನ ಡೆಕೋರೇಷನ್ ಮಾಡ್ತಾಳೆ. ಹೆಂಗ ಅನ್ಸ್ತಿದೆ ಸಿಂಚನ? ಹೆಂಗ ಅನ್ಸ್ತಿದೆ ಬರ್ತಡೇ? ನಾನು ಕಲೆ ಮಾಡುತ್ತಾರೆ. ಪರವಾಗಿಲ್ಲ, ಚೆನ್ನಾಗಿ ಅನಿಸ್ತೈತೆ. ಖುಷಿ ಆಗ್ತಿದೆ. ಓ ನಾನು ಸಿಂಚಿನ ಚೂರು ಈ ಕಡೆ ಚೂರು ಕರೆಕ್ಟ್. ಈಗ ಸಿಂಚನ ಹಂಗೆ ನೈಸ್ ಡೆಕೋರೇಷನ್. ಒಂದೆರಡು ಬಲೂನ್ ಉದ್ರೋ. ಬಲೂನ್ ಶಾರ್ಟೇಜ್ ಇದೆ, ಜಾಸ್ತಿ ಊದ್ಬೇಡ ಮೇಡಮ್. ನಮ್ಮ ಹತ್ರ ದುಡ್ಡಿಲ್ಲ ಈಗ ತರ್ಸಕ್ಕೆ ಬಲೂನು. ಗೈಸ್, ಗ್ರ್ಯಾಂಡ್ ಸೆಲೆಬ್ರೇಷನ್, ಗ್ರ್ಯಾಂಡ್ ಡೆಕೋರೇಷನ್. ಓಕೆ ಗೈಸ್, ಇವಾಗ ನಾವು ರೆಡಿ ಆಗಬೇಕು ಅಷ್ಟೇ ಗೈಸ್. ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇವಾಗ ಸಾಕು ಗೈಸ್, ಸಿಗ್ತೀವಿ ಈಗ. ಸಮ್ ಕೆಲಸ ಇಸ್ ಗೋಯಿಂಗ್ ಆನ್ ಇನ್ ಮೈ ಲ್ಯಾಪ್ಟಾಪ್. ಓಕೆ ಬಾಯ್ ಸಿಂಚು. ಶ್ರುತಿ ರೂಮ್ಗೆ ಕೊಟ್ಟು ಬರ್ತೀನಿ. ನಮಗೋಸ್ಕರ ಒಂದು ಡ್ಯಾನ್ಸ್ ಮಾಡ್ತೀರಾ? ನೀವಿಬ್ರು ಮಾಡಿ, ನಾನು ನೋಡ್ತೀನಿ. ನಾವಿಬ್ರು ಮಾಡ್ಬೇಕಾ? ಹಾಂ ಅಷ್ಟೇನಾ? ಮುಗಿದು ಬರ್ತಡೇ ಗೈಸ್, ಬರ್ತಡೇ ಮುಗಿದು. ಡೇ ಟು ಯು. ಹಾಂ ಥ್ಯಾಂಕ್ ಯು ಸಿಂಚನ. ಅಷ್ಟೇ ಸಿಂಚನ. ವಿರಾಟ್ ಕೊಹ್ಲಿ, ಇವನ್ ಜಡೇಜನ, ರೋಹಿತ್ ಶರ್ಮಾ. ಕ್ಯಾಪ್ಟನ್ ಯಾರು RCB IPL? ವಿರಾಟ್ ಕೊಹ್ಲಿ. ಹೇಳ್ಕೊಡು ಅವ್ನಿಗೆ, ನೇಮ್ ಹೇಳ್ಕೊಡು. ವಿರಾಟ್ ಕೊಹ್ಲಿ, ಇವನು ಪಟ್ಟಿದಾರ್, ರಜತ್ ಪಡಿಕಲ್. ಕ್ಯಾಪ್ಟನ್ ಕ್ಯಾಪ್ಟನ್. ಓಕೆ, ಬರ್ತಡೇ ದಿನ ಕಲ್ತ್ಕೊಂಡಾಗ ಅಷ್ಟೇ. ಕೊಡಿಲಿ ಅಕ್ಕ, ಸೈಡ್ ಮೇಲೆ ಕೈತು. ಹ್ಯಾಪಿ ಬರ್ಡೇ ಟು. ಎರಡು ಕೈ ಹೋಗುತ್ತೆ, ಈ ಕೈ ಐತೆ. ಬರ್ಡೇ ಟು ಯು. ಈ ಕೈ ಒಳಗಡೆ. ಗೈಸ್, ಇಷ್ಟೇ ಸೆಲೆಬ್ರೇಷನ್. ಕೇಕ್ ಕಟ್ ಮಾಡಿ ಫೋಟೋ ಮಿನಿ ಕೇಕ್ ಕಟ್ ಮಿನಿ ಕೇಕ್. ಗೈಸ್, ಜಾಮೂನ್ ತಗೊಳಕ್ ಬಂದಿದ್ದೀವಿ. ಫ್ರಿಡ್ಜ್ ನೋಡಿ ಗೈಸ್, ಚೂರು ಜಾಗ ಇಲ್ಲ ಗೈಸ್. ಕ್ಲೋಸ್ ಮಾಡಿ ಸಾಕು. ನಡಿ. ಅಷ್ಟೇನಾ? ಹಾಂ ಅಷ್ಟೇ, ನಡಿ. ಗೈಸ್, ನಿಮಿಷಗೋಸ್ಕರ ಸ್ಪೆಷಲ್ ಜಾಮೂನ್ ಮಾಡಿಸ್ಕೊಂಡ್ಬಂದಿದ್ದೀವಿ. ಸ್ಪೆಷಲ್ ಅಂದರೆ ಸ್ಪೆಷಲ್, ದುಬೈಯಿಂದ ಬಂದಿರೋದು. ಅದೆಲ್ಲೂ ಸಿಗಲ್ಲ. ಎಲ್ಲೂ ಸಿಗಲ್ಲ. ನಾವು ದುಬೈಯಿಂದ ಏರೋಪ್ಲೇನಲ್ಲಿ ಅವ್ರಿಗೋಸ್ಕರ ಶಾಕ್ ಆಗ್ಬಿಡ್ಬೇಕು ಅವಳು. ಸಿಂಚು ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಒಂದೊಂದ್ಸಲ ಹೇಳಿದ್ವಿ ಮಾಡಿ. ಕಟ್ ಮಾಡು. ಜಾಮೂನ್. ಯು ಲೈಕ್ ಜಾಮೂನ್? ಆಯ್ತಾ? ಹಿಂಗೆ ಆಯ್ತಾ? ಬಿಡು, ನಾನು ಹಚ್ತೀನಿ. ಹಚ್ಚಿದ ಅಷ್ಟೊತ್ತಿಗೆ ಉಫ್ ಮಾಡ್ಬೇಕು, ಗೊತ್ತಾಯ್ತಲ್ಲ? ನಾನು ಹಿಂದೆ ಹೋಗ್ತೀನಿ. ಇರು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಸಿಂಚು. ಹ್ಯಾಪಿ ಬರ್ಡೇ ಟು ಇದು ಸಿಂಚನಕ ಹ್ಯಾಪಿ ಬರ್ತ್ಡೇ. ನಮ್ ಶಂಕರ ಕುನ್ ಬರ್ತ್ಡೇ.
ದೇವ್ರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು 100 ವರ್ಷ ಸುಖವಾಗಿ ಬಾಳಿ ನೀವು. ನಿಮಿಷ ಜಾಸ್ತಿ ಅಲ್ಲ 10 ನಿಮಿಷ ಮುಂಚೆ ಬರ್ತಾರೆ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಬೇಕಲ್ಲ. Okay guys, ಇದು ನಾವೇನ್ ಗೊತ್ತಾ ಜಾಸ್ತಿ ಶುಗರ್ ಇಲ್ಲ ಆ ಕೇಕ್ ತಂದಿರೋದು. ಲೈಕ್ ಇದು ಹೆಲ್ದಿ ಕೇಕ್ ಇದು ಗೊತ್ತಾ? ತಿನ್ನೋದ್ ಬಿಡು. ಅದಕ್ಕೆ ಇಬ್ರು ಹುಡ್ಕೊಂಡು ತಂದಿರೋದು ಹೆಲ್ದಿ ಕೇಕ್ನ ಅಲ್ವಾ? ಅದು ಹ್ಯಾಪಿ ಬರ್ಡೇ ಟು ಮೀ. ಡಿನ್ 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 ಸೀರಿಯಲ್ ಬರುತ್ತಲ್ಲ. ತಿನ್ಬೇಕು, ನೀವು ಖುಷಿಯಾಗಿರ್ಬೇಕು ಗೈಸ್. ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಹೆಂಗಿದೆ ಟೇಸ್ಟು? ಇವಳು ನಾನು ಸೇರ್ಕೊಂಡು ಮಾಡ್ದು ಅಲ್ಲಿ ಇದಿತ್ತಲ್ಲ, ಏನಿತ್ತೆ ಇಂಡಕ್ಷನ್ ಸ್ಟವ್ ಇತ್ತಲ್ಲ, ನಾವಿಬ್ರು ಸೇರ್ಕೊಂಡು ಸೂಪರ್. ಓ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಗೈಸ್. ಇವಳು ಸಿಂಚನ್ ಅಂಡ್ ಕ್ವೀನ್. ಎಲ್ಲಿ ಸೆಲೆಬ್ರೇಷನ್ ನಡೀತಿದ್ಯಾ? ಸಿಂಚನಗೆ ಹ್ಯಾಪಿ ಬರ್ಡೇ ಅಂತಾನು. ಓಕೆ ಗೈಸ್, ಡೆಕೋರೇಷನ್ಸ್ ರೆಡಿ ಇದೆ. ಅಪ್ಪ ಇವಾಗ ಒಂಚೂರು ನಗಾಡ್ತಾರೆ ಆಯಿತಾ ಗೈಸ್? ಈಗ ಬನ್ನಿ ಸಿಂಚನ ಕರ್ಕೊಬೋಣ. ಅವಳಿಗೆ ಒಂಚೂರು ಐಡಿಯಾ ಇಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕೆಳಗಡೆ ಅಂತ. ಸೊ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಮಾಡ್ತೀನಿ, ಕಾಣಿಸ್ತೀನಿ. ಚೆನ್ನಾಗಿ ಅನಿಸ್ತೈತೆ. ಏನಿಲ್ಲ, ಫಸ್ಟ್ ಟೈಮ್ ಕಣದು. ಏನು ಮಾಡ್ತಾ ಇಲ್ಲ. ಅದೇ ಈ ಥರ ಕಟ್ಟು ಇದು ಮಾಡ್ತಿರೋದು. ಚೆನ್ನಾಗಿದೆಯಾ? ನಡ್ಕೊಂಡು ಹೋಗ್ಬೇಡ ಹಂಗೆ. ಆಯ್ತಾಯ್ತು. ಅಲ್ಲಿಂದ ಹುಡ್ಕೊಂಡು ಕೊಡು ಗೈಸ್. ಈಗ ಸಿಂಚನನ್ನ ಶ್ರುತಿ ನನಗಿದು ಯಾಕ ಬವಾರು ಮನಸ್ತಿದೆ. ಕಟ್ಟಾಗಿದ್ಯಾ? ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ನಾನು ಇದು ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮತ್ತೆ ನನ್ನ ಬವ ಊರಿಗೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಸಾನ್ವಿ ಆಮೇಲೆ ಬರ್ತಾಳೆ ಅಂತ ಅನ್ಕೊಂಡಿದ್ದೆ ನಾನು. ನಾ ಹಂಗೆ ನಂಬಿದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಮ್ಮು, ಹ್ಯಾಪಿ ಬರ್ಡೇ ಟು ಯು. ಸಿ ಬಾಮಲ್ಲಿಗೆ ಮಮಕಾರ ಲೋಕದ ಸುಖವೆಲ್ಲ, ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ. ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ, ಕೊನೆವರೆಗೂ ಕಣ್ಣಾಗಿ. ಜನ್ಮಕ್ಕೂ ನೂರು ಜನ್ಮಕ್ಕೂ, ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ ಒಲವಾದರೆ